ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ರಕ್ಕಸ ಭೀಮಾ ಅಬ್ಬರಕ್ಕೆ ಕಲಬುರಗಿ ಸ್ಥಿತಿ ಅಯೋಮಯ. ಸಿಎಂ ಸಿದ್ದರಾಮಯ್ಯರಿಂದ ಇವತ್ತು ವೈಮಾನಿಕ ಸಮೀಕ್ಷೆ. 50 ನಿಮಿಷಗಳಲ್ಲಿ ನಡೆಯಲಿದೆ 11 ಸ್ಥಳಗಳ ಸಮೀಕ್ಷೆ. ಭೀಮಾ ಕಾಗಿಣ ಪ್ರವಾಹಕ್ಕೆ ನದಿ ಪಾತ್ರದಲ್ಲಿ ಅಲ್ಲೋಲ ಕಲ್ಲೋಲ. ಮಳಕೇಡ ಬಡಾವಣೆ ಕಾಗಿಣದಲ್ಲಿ ಮನೆ ಸಂಪೂರ್ಣ ಜಲಾವೃತ. ರಾತ್ರೋರಾತ್ರಿ ನೀರು ನುಗ್ತಿದ್ದಂತೆ ಮನೆ ಬಿಟ್ಟು ಓಡಿದ ಜನ. ಸರಡಗಿಯಲ್ಲಿ ಭೀಮೆಯ ಅಬ್ಬರ. 60ಕ್ಕೂ ಹೆಚ್ಚು ಮನೆಗಳು ಮುಳುಗಡೆ. ಭೀಮಾ ನದಿಯಲ್ಲಿ ಕೊಚ್ಚಿ ಹೋದ ಮೀನುಗಾರರ ಬದುಕು. ಸೂಕ್ತ ಪರಿಹಾರ, ಬೇರೆ ಕಡೆ ಶಾಶ್ವತ ಆಸರೆ ಕೊಡುವಂತೆ ಮನವಿ. ಕಾಳಜಿ ಕೇಂದ್ರದಲ್ಲಿನ ಸಂತ್ರಸ್ತರ ಗೋಳು ಕೇಳೋರು ಯಾರು? ಮನೆ ಮಠ ಕಳೆದುಕೊಂಡು ಬೀದಿಗೆ ಬಂದಿರೋ ಗಾಣಗಾಪುರ ಗ್ರಾಮಸ್ಥರು. ನಿಮ್ಮ ಪರಿಹಾರ ಹಣವೂ ಬೇಡ, ಶಾಶ್ವತ ಪರಿಹಾರಕ್ಕಾಗಿ ನ್ಯೂಸ್ ಫಸ್ಟ್ ಎದುರು ಸಂತ್ರಸ್ತರ ಅಳಲು. ವಿಜಯಪುರದಲ್ಲಿ ಭೀಮೆಯ ಆರ್ಭಟಕ್ಕೆ ಮುಳುಗಿರುವ ಸೇತುವೆಗಳು. ಪ್ಲಾಸ್ಟಿಕ್ ಡಬ್ಬಿಯನ್ನೇ ಆಸರೆಯಾಗಿಸಿಕೊಂಡು ಈಜಿ ಬಂದ ವಯೋವೃದ್ಧ. ನಿತ್ಯದ ಬದುಕನ್ನೇ ಕಸಿದುಕೊಂಡ ಭೀಮಾ ನದಿ. ಬೀದರ್ನಲ್ಲೂ ಸಾವಳಿ ಗ್ರಾಮದ 40ಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿದ ನೀರು. ಹಾವು ಚೇಳು ಜಲಚರಗಳ ಭಯದಲ್ಲೇ ಬದುಕ್ತಾ ಇರೋ ಜನರು. ಗ್ರಾಮದ ಖಂಡೋಬಾ ದೇವಸ್ಥಾನಕ್ಕೂ ಜಲ ದಿಗ್ಬಂಧನ. ರಾಯಚೂರು ಯಾದಗಿರಿಯ ಗ್ರಾಮಗಳಿಗೆ ಕೃಷ್ಣಾ ಕಂಟಕ. ಬಸವಸಾಗರ ಡ್ಯಾಂನಿಂದ ನದಿಗೆ ನೀರು ಬಿಡುಗಡೆ. 2 ಜಿಲ್ಲೆಗಳ ಕೃಷ್ಣಾ ನದಿ ಪಾತ್ರದ 142 ಗ್ರಾಮಗಳಿಗೆ ನೆರೆ ಭೀತಿ. ಹೂವಿನ ಹೆಡಗಿಯ ಬಸವೇಶ್ವರ ದೇವಸ್ಥಾನ ಮುಳುಗಡೆ. ನೀರ ಸೀನಾ ನದಿಯ ಡ್ಯಾಂನಿಂದ ಭೀಮಾಗೆ ನೀರು ರಿಲೀಸ್. ವಿಜಯಪುರದ ಕುಮಸಗಿ ಗ್ರಾಮದಲ್ಲಿರೋ ಐತಿಹಾಸಿಕ ಶ್ರೀ ದತ್ತ ತ್ರಿವಿಕ್ರಮ ದೇಗುಲಕ್ಕೆ ಜಲದಿಗ್ಬಂಧನ. ಭಕ್ತರ ಪರದಾಟ, ಅರ್ಚಕರು ಬೇರೆಡೆಗೆ ಸ್ಥಳಾಂತರ. ಮಹಾಮಳೆ, ಇಂಡಿಯಲ್ಲಿ ಹೆಚ್ಚಿದ ಭೀಮಾ ನೆರೆ. ಮಿರಗಿ ಗ್ರಾಮದ ಅಂಬಾಭವಾನಿ ದೇಗುಲ ಜಲಾವೃತ. ಪ್ರವಾಹದ ನೀರಿನಲ್ಲೇ ದೇವಿ ದರ್ಶನ ಪಡಿತಾ ಇರೋ ಭಕ್ತರು. ಗ್ರಾಮಸ್ಥರಲ್ಲಿ ಪ್ರವಾಹ ಮತ್ತಷ್ಟು ಹೆಚ್ಚಾಗುವ ಆತಂಕ. ಅಪಾಯ ಮಟ್ಟ ಮೀರಿ ಹರಿತಾ ಇರೋ ಮಲಪ್ರಭಾ. ಬಾಗಲಕೋಟೆ ಬೀರನೂರು ಗ್ರಾಮದ 10 ಎಕರೆ ಕಬ್ಬು ಬೆಳೆ ಜಲಾವೃತ. ಸೂಕ್ತ ಪರಿಹಾರಕ್ಕಾಗಿ ಅನ್ನದಾತರ ಆಗ್ರಹ. ಕಾಂಗ್ರೆಸ್ ಶಾಸಕ ಟಿಡಿ ರಾಜೇಗೌಡ ಮನೆ ಮೇಲೆ ಲೋಕ ದಾಳಿ. ಅಕ್ರಮ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ರೇಡ್. ಅಧಿಕಾರಿಗಳಿಂದ ದಾಖಲೆ ಪರಿಶೀಲನೆ. ಕೋರ್ಟ್ ಸೂಚನೆಯಂತೆ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಚಿಕ್ಕಮಗಳೂರು ಲೋಕಾಯುಕ್ತದಿಂದ ಚುರುಕಾದ ತನಿಖೆ. ಕನಕ ಹೌಸಿಂಗ್ ಸೊಸೈಟಿ ವಿರುದ್ಧ 800 ಕೋಟಿ ಭೂ ಹಗರಣ ಆರೋಪ. ನಾವು ಇಲ್ಲಿ ಯಾವುದೇ ಹರಿಕತೆ ಹೇಳ್ತಿಲ್ಲ. ನಮ್ಮ ಆರೋಪಗಳಿಗೆ ಪೂರಕ ದಾಖಲೆಗಳಿವೆ. ಮರು ಸರ್ವೆ ಅಥವಾ ನ್ಯಾಯಾಂಗ ತನಿಖೆಗೆ ನೀಡಬೇಕೆಂದು ಸ್ಥಳೀಯರ ಆಗ್ರಹ. ಸಹಕಾರ ಸಂಘ ಗೆಲುವಿಗೆ ಸಾಥ್ ಕೊಟ್ಟ ಎಬಿ ಪಾಟೀಲ್ಗೆ ಕತ್ತಿ ಭರ್ಜರಿ ಗಿಫ್ಟ್. ಎಬಿ ಪಾಟೀಲ್ ಪುತ್ರ ವಿನಯ್ ಪಾಟೀಲ್ಗೆ ವಿದ್ಯುತ್ ಸಂಘದ ಅಧ್ಯಕ್ಷ ಸ್ಥಾನ ನೀಡಲು ನಿರ್ಧಾರ. ಎಬಿ ಪಾಟೀಲ್ ಜೊತೆಗೂಡಿ ಸತೀಶ್ ಜಾರಕಿಹೊಳಿ ವಿರುದ್ಧ ಸಮರಕ್ಕೆ ಇಳಿಯಲು ಕತ್ತಿ ಪ್ಲಾನ್. ಇನ್ಮೇಲೆ ನ್ಯಾಯಾಲಯಗಳಿಂದ ಕನ್ನಡದಲ್ಲೇ ನೋಟಿಸ್. ನ್ಯಾಯಾಲಯಗಳ ಸಿಬ್ಬಂದಿಗೆ ಕನ್ನಡದಲ್ಲೇ ನೋಟಿಸ್, ಸಮನ್ಸ್ ನೀಡಲು ಆದೇಶ. ಯಾವುದೇ ಆದೇಶ ಕೊಡದಿದ್ರೂ ಕನ್ನಡದಲ್ಲಿ ಕಡ್ಡಾಯಗೊಳಿಸಲು ಸೂಚನೆ. ಕರೂರು ಕಾಲ್ತುಳಿತ ದುರಂತ ಪ್ರಕರಣದಲ್ಲಿ ಮೊದಲ ಬಂಧನ. ಕರೂರು ಟಿವಿಕೆ ಜಿಲ್ಲಾ ಕಾರ್ಯದರ್ಶಿ ಮತಿಯ ಜಗನ್ ಅರೆಸ್ಟ್. ವಿಜಯ್ ತಡವಾಗಿ ಬಂದಿದ್ದಕ್ಕೆ ಕಾಲ್ತುಳಿತಕ್ಕೆ ಕಾರಣ ಎಂದು ಎಫ್ಐಆರ್ನಲ್ಲಿ ಉಲ್ಲೇಖ. ಖಲಿಸ್ತಾನ ವಿರೋಧಿ ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ ಭಯೋತ್ಪಾದಕ ಸಂಘಟನೆ. ಕೆನಡಾ ಸರ್ಕಾರದಿಂದ ಘೋಷಣೆ. ಸಂಘಟನೆಗೆ ಸೇರಿದ ಆಸ್ತಿ, ಹಣ, ವಾಹನ ಮುಟ್ಟುಗೋಲು ಹಾಕಿಕೊಳ್ಳುವ ಸಾಧ್ಯತೆ. ಏಷ್ಯಾ ಕಪ್ ಸಿಗದಿದ್ರೂ ಟ್ರೋಫಿಗಾಗಿ ಭಾರತ ಸಮರ. ಟ್ರೋಫಿ ಪದಕ ನಮ್ಮವು, ಕೊಡದಿದ್ರೆ ಐಸಿಸಿಗೆ ದೂರು ನೀಡುವುದಾಗಿ ಬಿಸಿಸಿಐ ಎಚ್ಚರಿಕೆ.
ಔಪಚಾರಿಕ ಕಾರ್ಯಕ್ರಮ ಆಯೋಜಿಸಿದ್ರೆ ಟ್ರೋಫಿ ಕೊಡೋದಾಗಿ ನಕ್ವಿ ಮೊಂಡಾಟ. ಇಂದಿನಿಂದ ಐಸಿಸಿ ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಟೂರ್ನಿ ಮೊದಲ ಪಂದ್ಯದಲ್ಲೇ ಆತಿಥೇಯ ದೇಶಗಳಾದ ಭಾರತ ಶ್ರೀಲಂಕಾ ವನಿತೆಯರ ಮುಖಾಮುಖಿ. ಅಕ್ಟೋಬರ್ 5ರಂದು ಭಾರತ ಪಾಕಿಸ್ತಾನ ವನಿತೆಯರ ಕಾದಾಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.